ತುಲಾ ರಾಶಿಯವರು ಮಹಿಳೆಯರತ್ತ ರಹಸ್ಯವಾಗಿ ಆಕರ್ಷಿತರಾಗುತ್ತಾರೆ. ಆ ಮಹಿಳೆ ಯಾರು? ಮಾನವ ಮನಸ್ಸು ಒಂದು ರಹಸ್ಯಮಯ ಸಾಗರದಂತಿದೆ. ಹೊರಗೆ ತೋರಿಸುವ ವ್ಯಕ್ತಿತ್ವ ಮತ್ತು ಒಳಗೆ ಮರೆಮಾಚಿರುವ ಭಾವನೆಗಳು ಬಹಳ ಬೇರೆ ಬೇರೆ ಆಗಿರುತ್ತವೆ. ಜ್ಯೋತಿಷ್ಯಶಾಸ್ತ್ರವು ಈ ಒಳಗಿರುವ ಮನೋಭಾವಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಸೂಕ್ಷ್ಮ ಕನ್ನಡಿ. 12 ರಾಶಿಗಳಲ್ಲಿ ತುಲಾ ರಾಶಿ ಅತ್ಯಂತ ಸಂವೇದನಾಶೀಲ, ಸೌಂದರ್ಯಪ್ರಿಯ ಮತ್ತು ಸಂಬಂಧಪರ ರಾಶಿಯಾಗಿ ಗುರುತಿಸಲಾಗಿದೆ. ಸ್ನೇಹಿತರೆ, ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಲಾ ರಾಶಿಯವರನ್ನು ನೋಡಿದರೆ ಶಾಂತ, ಸಮತೋಲನದ, ಎಲ್ಲರೊಡನೆ ಹೊಂದಿಕೊಳ್ಳುವ ವ್ಯಕ್ತಿಗಳೆಂದು ಅನಿಸುತ್ತದೆ. ಆದರೆ ಈ ಶಾಂತಿಯ ಒಳಗೆ ಒಂದು ಮೌನವಾದ ಆಕರ್ಷಣೆ, ಹೇರದೇ ಇಡುವ ಭಾವನೆಗಳು ಮತ್ತು ಮಹಿಳೆಯರತ್ತ ಇರುವ ರಹಸ್ಯ ಆಕರ್ಷಣೆ ಅಡಗಿರುತ್ತದೆ. ಈ ಪ್ರಬಂಧದಲ್ಲಿ ತುಲಾ ರಾಶಿಯವರು ಯಾಕೆ ಮತ್ತು ಹೇಗೆ ಮಹಿಳೆಯರತ್ತ ರಹಸ್ಯವಾಗಿ ಆಕರ್ಷಿತರಾಗುತ್ತಾರೆ ಎಂಬುದನ್ನು ಆಳವಾಗಿ ಪರಿಶೀಲಿಸುತ್ತೇವೆ. ತುಲಾ ರಾಶಿಯ ಮೂಲ ಸ್ವಭಾವವನ್ನು ನೋಡುವಾಗ ತುಲಾ ರಾಶಿಯ ಅಧಿಪತಿ ಗ್ರಹ ಶುಕ್ರ. ಶುಕ್ರ ಎಂದರೆ ಪ್ರೀತಿ, ಸೌಂದರ್ಯ, ಆಕರ್ಷಣೆ. ಹೀಗಾಗಿ ತುಲಾ ರಾಶಿಯವರಲ್ಲಿ ಈ ಗುಣಗಳು ಸಹಜವಾಗಿಯೇ ಇರುತ್ತವೆ. ಆದರೆ ಇವರು ಅದನ್ನು ಬಿಂಬಿಸುವ ರೀತಿ ಬೇರೆ ರಾಶಿಗಳಿಗಿಂತ ಭಿನ್ನ. ತುಲಾ ರಾಶಿಯವರ ಪ್ರಮುಖ ಲಕ್ಷಣಗಳನ್ನು ನೋಡಿದರೆ ಇವರು ಸೌಮ್ಯ ಮಾತು, ಸಂಯಮಿತ ನಡವಳಿಕೆ, ಅತಿಯಾದ ಗೌರವ ಭಾವ, ಜಗಳದಿಂದ ದೂರ, ಎಲ್ಲರಿಗೂ ಒಳ್ಳೆಯವರಾಗಬೇಕು ಎಂಬ ಆಸೆ. ಈ ಕಾರಣದಿಂದಲೇ ಇವರ ಆಕರ್ಷಣೆ ಬಹಿರಂಗವಾಗುವುದಿಲ್ಲ, ಅದು ಮೌನವಾಗಿ, ರಹಸ್ಯವಾಗಿ ನಡೆಯುತ್ತದೆ. ಮಹಿಳೆಯರತ್ತ ತುಲಾ ರಾಶಿಯವರ ಆಕರ್ಷಣೆ ಏಕೆ ರಹಸ್ಯ ಅಂದರೆ, ತುಲಾ ರಾಶಿಯವರು ತಮ್ಮ ಭಾವನೆಗಳನ್ನು ತಕ್ಷಣ ವ್ಯಕ್ತಪಡಿಸುವವರಲ್ಲ. ಇವರ ಆಕರ್ಷಣೆ ನೋಟದಲ್ಲಿ, ಮೌನದಲ್ಲಿ, ವರ್ತನೆಯಲ್ಲಿ ಅಡಗಿರುತ್ತದೆ. ಸಮಾಜದ ಭಯ ತುಲಾ ರಾಶಿಯವರಿಗೆ ಇರುತ್ತದೆ. ಸಮಾಜದ ಅಭಿಪ್ರಾಯ ಬಹಳ ಮುಖ್ಯ ಎಂದು ಭಾವಿಸುತ್ತಾರೆ. ಜನ ಏನು ಅಂದುಕೊಳ್ಳುತ್ತಾರೆ ಎಂಬ ಪ್ರಶ್ನೆ ಸದಾ ಇವರ ಮನಸ್ಸಿನಲ್ಲಿ ಇರುತ್ತದೆ. ಹೀಗಾಗಿ ಪ್ರೀತಿ ಇದ್ದರೂ ಹೇಳಲ್ಲ, ಆಕರ್ಷಣೆ ಇದ್ದರೂ ಮುಚ್ಚಿಡುತ್ತಾರೆ, ಮನಸ್ಸಿನಲ್ಲಿ ಹೊತ್ತಿರುವ ಬೆಂಕಿಯನ್ನು ಹೊರಗೆ ತೋರಿಸೋದಿಲ್ಲ. ತುಲಾ ರಾಶಿಯವರು ಮಹಿಳೆಯನ್ನು ಕೇವಲ ಆಕರ್ಷಣೆಯ ವಸ್ತುವಾಗಿ ನೋಡುವುದಿಲ್ಲ. ಅವರಿಗೆ ಮಹಿಳೆ ಎಂದರೆ ಗೌರವ, ಸಂವೇದನೆ, ಸೌಂದರ್ಯದ ಪ್ರತಿರೂಪ ಎಂದು ನೋಡುತ್ತಾರೆ. ಈ ಗೌರವ ಭಾವನೆ ಕಾರಣದಿಂದ ಅವರು ತಮ್ಮ ಆಸೆಗಳನ್ನು ಮರೆಮಾಚುತ್ತಾರೆ. ಯಾವ ರೀತಿಯ ಮಹಿಳೆಯರತ್ತ ತುಲಾ ರಾಶಿಯವರು ಹೆಚ್ಚು ಆಕರ್ಷಿತರಾಗುತ್ತಾರೆ ಎಂದರೆ, ಸೌಮ್ಯ ಸ್ವಭಾವದ ಮಹಿಳೆಯರು ಹಾಗೂ ಜೋರಾಗಿ ಮಾತನಾಡುವ, ಅಹಂಕಾರ ಪ್ರದರ್ಶಿಸುವ ಮಹಿಳೆಯರಿಗಿಂತ ನಿಧಾನ, ಸಂಯಮಿತ, ಮೃದು ಮಾತಿನ ಮಹಿಳೆಯರು ತುಲಾ ರಾಶಿಯವರ ಮನಸ್ಸಿಗೆ ಹೆಚ್ಚು ಹತ್ತಿರ. ಸೌಂದರ್ಯ ಪ್ರಜ್ಞೆಯಿರುವ ಮಹಿಳೆಯರು ಅಂದರೆ ಇಲ್ಲಿ ಸೌಂದರ್ಯ ಎಂದರೆ ಕೇವಲ ಮುಖವಲ್ಲ, ನಡೆಯುವ ರೀತಿ, ಮಾತನಾಡುವ ಶೈಲಿ, ಸರಳ ಅಲಂಕಾರ, ಸ್ವಚ್ಛತೆ ಇವೆಲ್ಲವೂ ತುಲಾ ರಾಶಿಯವರಿಗೆ ಭಾರೀ ಆಕರ್ಷಣೆಯಾಗುತ್ತದೆ. ಭಾವನಾತ್ಮಕವಾಗಿ ಅರ್ಥಮಾಡಿಕೊಳ್ಳುವ ಮಹಿಳೆ ಇವರಿಗೆ ಇಷ್ಟ ಆಗುತ್ತಾರೆ. ತುಲಾ ರಾಶಿಯವರು ತಮ್ಮ ನೋವುಗಳನ್ನು ಹೇಳಿಕೊಳ್ಳುವುದಿಲ್ಲ. ಅವುಗಳನ್ನು ಅರ್ಥಮಾಡಿಕೊಳ್ಳುವ ಮಹಿಳೆಯರು ಇವರ ಮನಸ್ಸಿನ ರಾಜಕೀಯ ರಾಣಿಯಂತೆ ಭಾವಿಸುತ್ತಾರೆ. ತುಲಾ ರಾಶಿಯವರ ಪ್ರೀತಿ ಜೋರಾಗಿರುವುದಿಲ್ಲ ಹಾಗೂ ಪ್ರದರ್ಶನವಾಗುವುದಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಘೋಷಣೆಯಾಗುವುದಿಲ್ಲ, ಆದರೆ ಕಣ್ಣಲ್ಲಿ ಕಾಣುತ್ತದೆ, ವರ್ತನೆಯಲ್ಲಿ ಗೊತ್ತಾಗುತ್ತದೆ, ಸಣ್ಣ ಕಾಳಜಿಯಲ್ಲಿ ವ್ಯಕ್ತವಾಗುತ್ತದೆ. ರಹಸ್ಯ ಆಕರ್ಷಣೆಯ ಲಕ್ಷಣಗಳು ನೋಡಿದಾಗ ತುಲಾ ರಾಶಿಯ ವ್ಯಕ್ತಿ ಮಹಿಳೆಯರತ್ತ ರಹಸ್ಯವಾಗಿ ಆಕರ್ಷಿತರಾಗಿದ್ದರೆ ಕಾಣುವ ಕೆಲವು ಲಕ್ಷಣಗಳು ಹೀಗೆ ಇರುತ್ತದೆ. ಅವರ ಮುಂದೆ ಮೌನವಾಗುವುದು, ಅವರ ಮಾತುಗಳನ್ನು ಹೆಚ್ಚು ಗಮನದಿಂದ ಕೇಳುವುದು, ಸಹಾಯ ಮಾಡಲು ತಕ್ಷಣ ಮುಂದಾಗುವುದು, ಅವರ ಬಗ್ಗೆ ಹೆಚ್ಚು ಯೋಚಿಸುವುದು, ಆದರೆ ಪ್ರೀತಿ ಹೇಳದಿರುವುದು. ತುಲಾ ರಾಶಿಯವರು ಒಂದಕ್ಕಿಂತ ಹೆಚ್ಚು ಮಹಿಳೆಯರತ್ತ ಆಕರ್ಷಿತರಾಗಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಹೌದು. ತುಲಾ ರಾಶಿಯವರು ಸೌಂದರ್ಯವನ್ನು ಎಲ್ಲೆಲ್ಲೂ ಮೆಚ್ಚುತ್ತಾರೆ. ಆದರೆ ಇದು ದೈಹಿಕ ವಾಸನೆಯಲ್ಲ, ಇದು ಮನಸ್ಸಿನ ಮೆಚ್ಚುಗೆ. ಆದರೆ ನಿಜವಾದ ಪ್ರೀತಿ ಬಂದಾಗ ಉಳಿದ ಎಲ್ಲ ಆಕರ್ಷಣೆಗಳು ಮಂಕಾಗುತ್ತವೆ. ಒಬ್ಬಳಿಗೆ ಸಂಪೂರ್ಣ ನಿಷ್ಠೆ ತೋರಿಸುತ್ತಾರೆ. ವಿವಾಹಿತ ತುಲಾ ರಾಶಿಯವರ ರಹಸ್ಯ ಆಕರ್ಷಣೆ. ವಿವಾಹದ ನಂತರವೂ ತುಲಾ ರಾಶಿಯವರು ಸೌಂದರ್ಯವನ್ನು ಗಮನಿಸುತ್ತಾರೆ, ಆದರೆ ಮಿತಿ ಮೀರುವುದಿಲ್ಲ. ಅವರ ಮನಸ್ಸಿನಲ್ಲಿ ಆಕರ್ಷಣೆ ಹುಟ್ಟಿದರೂ ಧರ್ಮ, ನೈತಿಕತೆ, ಕುಟುಂಬ ಗೌರವ ಇವುಗಳ ಮುಂದೆ ತಮ್ಮ ಮನಸ್ಸನ್ನು ತಡೆಹಿಡಿಯುತ್ತಾರೆ. ತುಲಾ ರಾಶಿಯ ಮಹಿಳೆಯರಿಗೂ ಇದೇ ಸ್ವಭಾವವೇ ಇರುತ್ತದೆಯಾ ಎಂಬ ಈ ಪ್ರಶ್ನೆಗೆ ಉತ್ತರೆ ಹೌದು. ತುಲಾ ರಾಶಿಯ ಮಹಿಳೆಯರು ಸುಂದರವಾಗಿ ಕಾಣಲು ಇಷ್ಟಪಡುತ್ತಾರೆ. ಆಕರ್ಷಣೆಯನ್ನು ಮೌನವಾಗಿ ಇಟ್ಟುಕೊಳ್ಳುತ್ತಾರೆ, ಪ್ರೀತಿಯನ್ನು ಹೇಳಲು ಸಮಯ ತೆಗೆದುಕೊಳ್ಳುತ್ತಾರೆ. ತುಲಾ ರಾಶಿಯವರ ಅತಿದೊಡ್ಡ ಒಳಗಿನ ಸಂಘರ್ಷ ಏನು ಅಂದರೆ, ಪ್ರೀತಿ ಬೇಕು ಆದರೆ ತೊಂದರೆ ಬೇಡ ಅಂತ, ಸಂಬಂಧ ಬೇಕು ಆದರೆ ನೋವು ಬೇಡ ಅನ್ನೋದು.
ಈ ಸಂಘರ್ಷವೇ ಇವರ ಆಕರ್ಷಣೆಯನ್ನು ರಹಸ್ಯವಾಗಿಸುತ್ತದೆ. ಜ್ಯೋತಿಷ್ಯ ದೃಷ್ಟಿಯಲ್ಲಿ ತುಲಾ ರಾಶಿಯ ಪ್ರೇಮ ಜೀವನ ಶುಕ್ರ ಬಲವಾಗಿದ್ದರೆ ಪ್ರೀತಿ ಸುಖಕರ, ವಿವಾಹ ಸಂತೋಷಕರ. ಶುಕ್ರ ದುರ್ಬಲವಾಗಿದ್ದರೆ ಏಕಪಕ್ಷೀಯ ಪ್ರೀತಿ ಇರುತ್ತದೆ, ಹೇಳಲಾಗದ ಆಕರ್ಷಣೆ, ಒಳಗೊಳಗೆ ನೋವು ಕೊಡುತ್ತದೆ. ತುಲಾ ರಾಶಿಯವರಿಗೆ ಆಕರ್ಷಿತವಾಗುವ ಮಹಿಳೆ ಯಾರು? ಪ್ರತಿ ರಾಶಿಗೂ ತನ್ನದೇ ಆದ ಆಕರ್ಷಣಾ ವಲಯವಿದೆ. ಯಾರಿಗೆ ಯಾರು ಇಷ್ಟವಾಗುತ್ತಾರೆ ಎಂಬುದು ಕೇವಲ ದೇಹದ ಆಕರ್ಷಣೆಯಿಂದ ನಿರ್ಧಾರವಾಗುವುದಿಲ್ಲ. ಅದರ ಹಿಂದೆ ಮನಸ್ಸಿನ ಆರ, ಭಾವನೆಗಳ ಹೊಂದಾಣಿಕೆ ಮತ್ತು ಗ್ರಹಗಳ ಪ್ರಭಾವ ಕೆಲಸ ಮಾಡುತ್ತಿರುತ್ತದೆ. 12 ರಾಶಿಗಳಲ್ಲಿ ತುಲಾ ರಾಶಿ ಅತ್ಯಂತ ಸೌಮ್ಯ, ಸಮತೋಲನದ ಮತ್ತು ಸಂಬಂಧಪ್ರಿಯ ರಾಶಿಯಾಗಿದೆ. ಸಾಮಾನ್ಯವಾಗಿ ಪ್ರಶ್ನೆ ಕೇಳಲಾಗುತ್ತದೆ, ತುಲಾ ರಾಶಿಯವರು ಯಾರಿಗೆ ಆಕರ್ಷಿತರಾಗುತ್ತಾರೆ? ಆದರೆ ಇನ್ನೊಂದು ಆಳವಾದ ಪ್ರಶ್ನೆಯಿದೆ, ತುಲಾ ರಾಶಿಯವರಿಗೆ ಯಾವ ರೀತಿಯ ಮಹಿಳೆ ಆಕರ್ಷಿತಲಾಗುತ್ತಾಳೆ ಎಂದು. ತುಲಾ ರಾಶಿಯ ಪುರುಷರತ್ತ ಸ್ವಾಭಾವಿಕವಾಗಿ ಸೆಳೆಯಲ್ಪಡುವ ಮಹಿಳೆಯರ ಸ್ವಭಾವ, ಮನಸ್ಥಿತಿ ಮತ್ತು ಆಂತರಿಕ ಕಾರಣಗಳನ್ನು ವಿವರವಾಗಿ ವಿಶ್ಲೇಷಿಸಿ ನೋಡುವಾಗ, ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಎಂದರೆ ಪ್ರೀತಿ, ಸೌಂದರ್ಯ, ಮೃದುತನ, ಶಾಂತಿ, ರೊಮ್ಯಾಂಟಿಕ್ ಆಲೋಚನೆ. ತುಲಾ ರಾಶಿಯ ಪುರುಷರು ಸಾಮಾನ್ಯವಾಗಿ ಜೋರಾಗಿ ಮಾತನಾಡುವುದಿಲ್ಲ, ಅಹಂಕಾರ ತೋರಿಸುವುದಿಲ್ಲ, ಮಹಿಳೆಯರಿಗೆ ಗೌರವ ಕೊಡುತ್ತಾರೆ, ಶಾಂತ ಮಾತಿನಿಂದ ಮನಸ್ಸು ಗೆಲ್ಲುತ್ತಾರೆ. ಈ ಗುಣಗಳೇ ಕೆಲವು ವಿಶೇಷ ಮಹಿಳೆಯರನ್ನು ಇವರತ್ತ ಆಕರ್ಷಿಸುತ್ತವೆ. ತುಲಾ ರಾಶಿಯವರಿಗೆ ಆಕರ್ಷಿತವಾಗುವ ಮಹಿಳೆ ಯಾರು? ಅವಳು ಭಾವನಾತ್ಮಕವಾಗಿ ನೋವನ್ನು ಅನುಭವಿಸಿದ ಮಹಿಳೆ. ಜೀವನದಲ್ಲಿ ಮೋಸ, ನಿರ್ಲಕ್ಷ್ಯ ಅಥವಾ ಭಾವನಾತ್ಮಕ ನೋವು ಅನುಭವಿಸಿದ ಮಹಿಳೆಯರು ತುಲಾ ರಾಶಿಯವರತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ. ಏಕೆಂದರೆ ತುಲಾ ರಾಶಿಯವರು ಕೂಗುವುದಿಲ್ಲ, ಒತ್ತಡ ಹಾಕುವುದಿಲ್ಲ, ಮೃದುವಾಗಿ ಕೇಳುತ್ತಾರೆ. ಇದು ಗಾಯಗೊಂಡ ಮನಸ್ಸಿಗೆ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ. ಶಾಂತ ಸ್ವಭಾವದ ಪುರುಷರನ್ನು ಹುಡುಕುವ ಮಹಿಳೆ ಆಗಿರುತ್ತಾಳೆ. ಕೆಲವು ಮಹಿಳೆಯರು ಜೀವನದಲ್ಲಿ ಜಗಳ ಬೇಡ, ಡ್ರಾಮಾ ಬೇಡ, ಆಧಿಪತ್ಯ ಬೇಡ ಎಂಬ ಮನಸ್ಥಿತಿಯಲ್ಲಿ ಇರುತ್ತಾರೆ. ಅಂತಹ ಮಹಿಳೆಯರಿಗೆ ತುಲಾ ರಾಶಿಯ ಪುರುಷರು ಅತ್ಯಂತ ಆಕರ್ಷಕ. ತುಲಾ ರಾಶಿಯವರ ಶಾಂತ ನಡವಳಿಕೆ ಮಹಿಳೆಗೆ ಭದ್ರತೆಯ ಭಾವನೆ ನೀಡುತ್ತದೆ. ಗೌರವಕ್ಕೆ ಮೌಲ್ಯ ಕೊಡುವ ಮಹಿಳೆ ಆಗಿರುತ್ತಾಳೆ. ಯಾವ ಮಹಿಳೆಗೆ ತನ್ನ ಮಾತಿಗೆ ಗೌರವ ಬೇಕು, ತನ್ನ ಅಸ್ತಿತ್ವವನ್ನು ಒಪ್ಪಿಕೊಳ್ಳಬೇಕು, ತಾನೊಬ್ಬ ವ್ಯಕ್ತಿ ಎಂಬ ಭಾವನೆ ಬೇಕು, ಅವಳು ಸಹಜವಾಗಿಯೇ ತುಲಾ ರಾಶಿಯವರತ್ತ ಸೆಳೆಯಲ್ಪಡುತ್ತಾರೆ. ತುಲಾ ರಾಶಿಯವರು ಮಹಿಳೆಯನ್ನು ಆಡಳಿತಕ್ಕೆ ಒಳಪಡಿಸುವ ವಸ್ತುವಾಗಿ ಅಲ್ಲ, ಸಮಾನ ವ್ಯಕ್ತಿಯಾಗಿ ನೋಡುತ್ತಾರೆ. ಅಂತರಂಗದಲ್ಲಿ ರೊಮ್ಯಾಂಟಿಕ್ ಆಗಿರುವ ಮಹಿಳೆ. ಹೊರಗೆ ಗಂಭೀರವಾಗಿ ಕಾಣುವ, ಆದರೆ ಒಳಗೆ ತುಂಬಾ ಭಾವನಾತ್ಮಕವಾಗಿರುವ ಮಹಿಳೆಯರು ತುಲಾ ರಾಶಿಯವರ ಪ್ರೀತಿಗೆ ಮಾರುಹೋಗುತ್ತಾರೆ. ತುಲಾ ರಾಶಿಯವರ ಕಾಳಜಿ, ಸಣ್ಣ ಸಣ್ಣ ಗಮನ, ಮೌನದ ಪ್ರೀತಿ ಇವು ಅಂತಹ ಮಹಿಳೆಯ ಹೃದಯವನ್ನು ನಿಧಾನವಾಗಿ ಗೆಲ್ಲುತ್ತದೆ. ಬುದ್ಧಿವಂತ ಮತ್ತು ಸಂವೇದನಾಶೀಲ ಮಹಿಳೆ. ತುಲಾ ರಾಶಿಯವರು ಕೇವಲ ದೇಹದ ಆಕರ್ಷಣೆಗೆ ಸೀಮಿತವಾಗಿರುವವರಲ್ಲ. ಅವರಿಗೆ ಮಾತುಕತೆಯಲ್ಲಿ ಆರ, ಆಲೋಚನೆಯಲ್ಲಿ ಸಮತೋಲನ, ಭಾವನೆಯಲ್ಲಿ ಪಕ್ವತೆ ಇರುವ ಮಹಿಳೆಯರು ಹೆಚ್ಚು ಇಷ್ಟ. ಹೀಗಾಗಿ ಬುದ್ಧಿವಂತ ಮಹಿಳೆಯರು ತುಲಾ ರಾಶಿಯವರನ್ನು ಸುರಕ್ಷಿತ ಸಂಗಾತಿ ಎಂದು ಕಾಣುತ್ತಾರೆ. ಯಾವ ಮಹಿಳೆಯರು ತುಲಾ ರಾಶಿಯವರಲ್ಲಿ ಹೆಚ್ಚು ನಂಬಿಕೆ ಇಡುತ್ತಾರೆ? ಈ ಪ್ರಶ್ನೆಗೆ ಉತ್ತರ ನೋಡುವಾಗ ಒಬ್ಬಂಟಿತನ ಅನುಭವಿಸಿದವರು, ಕುಟುಂಬ ಜವಾಬ್ದಾರಿ ಹೊತ್ತವರು, ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಸಂಗಾತಿ ಬೇಕೆಂದಿರುವವರು, ಇವರಿಗೆ ತುಲಾ ರಾಶಿಯ ಪುರುಷರು ಆಶ್ರಯದಂತೆ ಕಾಣುತ್ತಾರೆ. ತುಲಾ ರಾಶಿಯವರ ಮೌನ ಎಂಬುವುದು ಮಹಿಳೆಗೆ ಹೇಗೆ ಆಕರ್ಷಕವಾಗುತ್ತದೆಯಾ? ಈ ಪ್ರಶ್ನೆಗೆ ತುಲಾ ರಾಶಿಯವರು ತಕ್ಷಣ ತಮ್ಮ ಬಗ್ಗೆ ಹೇಳಿಕೊಳ್ಳುವುದಿಲ್ಲ, ರಹಸ್ಯಭರಿತವಾಗಿ ವರ್ತಿಸುತ್ತಾರೆ. ಇದು ಕೆಲವು ಮಹಿಳೆಯರಲ್ಲಿ ಈ ವ್ಯಕ್ತಿ ವಿಭಿನ್ನ, ಇವನ ಮನಸ್ಸಿನಲ್ಲಿ ಏನೋ ಇದೆ ಎಂಬ ಕುತೂಹಲ ಹುಟ್ಟಿಸುತ್ತದೆ. ಈ ಕುತೂಹಲವೇ ನಿಧಾನವಾಗಿ ಆಕರ್ಷಣೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಯಾವ ರಾಶಿಯ ಮಹಿಳೆಯರು ಹೆಚ್ಚು ಆಕರ್ಷಿತರಾಗುತ್ತಾರೆ? ಜ್ಯೋತಿಷ್ಯ ದೃಷ್ಟಿಯಿಂದ ಮಿಥುನ, ಕುಂಭ, ಸಿಂಹ, ಕಟಕ ಈ ರಾಶಿಯ ಮಹಿಳೆಯರು ತುಲಾ ರಾಶಿಯವರ ಸಮತೋಲನದ ಸ್ವಭಾವಕ್ಕೆ ಬೇಗ ಸೆಳೆಯಲ್ಪಡುತ್ತಾರೆ. ಮಹಿಳೆ ತುಲಾ ರಾಶಿಯವರನ್ನು ಪ್ರೀತಿಸುವುದು ಯಾವಾಗ? ಈ ಪ್ರಶ್ನೆಗೆ ಉತ್ತರ ನೋಡುವಾಗ ಅವನು ಅವರ ಮಾತನ್ನು ಮಧ್ಯೆ ಕಡಿತ ಮಾಡದೆ ಕೇಳಿದಾಗ, ಅವರ ಕಣ್ಣೀರನ್ನು ಪ್ರಶ್ನಿಸದೆ ಅರ್ಥಮಾಡಿಕೊಂಡಾಗ, ಅವರನ್ನು ಬದಲಾಯಿಸಲು ಯತ್ನಿಸದೆ ಒಪ್ಪಿಕೊಂಡಾಗ, ಆ ಕ್ಷಣದಲ್ಲೇ ಅವಳು ಒಳಗೊಳಗೆ ಅವನಿಗೆ ಬಿದ್ದುಬಿಡುತ್ತಾರೆ. ತುಲಾ ರಾಶಿಯವರಿಗೆ ಆಕರ್ಷಿತವಾಗುವ ಮಹಿಳೆಯೆಂದರೆ ಅವಳು ಕೇವಲ ಸುಂದರಳಲ್ಲ, ಅವಳು ಕೇವಲ ಭಾವನಾತ್ಮಕಳಲ್ಲ, ಅವಳು ಗೌರವ ಬಯಸುವವಳು, ಶಾಂತಿ ಹುಡುಕುವವರು, ಅರ್ಥಮಾಡಿಕೊಳ್ಳುವ ಸಂಗಾತಿ ಬೇಕೆಂದಿರುವವಳು. ತುಲಾ ರಾಶಿಯ ಪುರುಷರು ಮಹಿಳೆಗೆ ಪ್ರೀತಿಯ ಭರವಸೆ, ಮನಸ್ಸಿನ ಶಾಂತಿ, ಗೌರವದ ಸಂಬಂಧ ಕೊಡುತ್ತಾರೆ.
ಹೀಗಾಗಿ ಅಂತಹ ಗುಣಗಳನ್ನು ಬಯಸುವ ಮಹಿಳೆ ತಿಳಿದಿಲ್ಲದಂತೆ ತುಲಾ ರಾಶಿಯವರತ್ತ ಆಕರ್ಷಿತಲಾಗುತ್ತಾರೆ. ಒಟ್ಟಾರೆಯಾಗಿ ಸ್ನೇಹಿತರೆ, ತುಲಾ ರಾಶಿಯವರ ಮಹಿಳೆಯರತ್ತ ಇರುವ ಆಕರ್ಷಣೆ ಅಶ್ಲೀಲವಲ್ಲ, ಅಸಭ್ಯವಲ್ಲ, ಅಸ್ಥಿರವಲ್ಲ. ಅದು ಮೌನದ ಪ್ರೀತಿ, ಗೌರವದ ಆಕರ್ಷಣೆ, ಆತ್ಮದ ಮೆಚ್ಚುಗೆ. ಅವರು ಪ್ರೀತಿಸುತ್ತಾರೆ, ಆದರೆ ಕೂಗುವುದಿಲ್ಲ, ಆಕರ್ಷಿತರಾಗುತ್ತಾರೆ, ಆದರೆ ಮಿತಿಯನ್ನು ಮೀರುವುದಿಲ್ಲ. ಹೃದಯದಿಂದ ಬಯಸುತ್ತಾರೆ, ಆದರೆ ಮನಸ್ಸನ್ನು ನಿಯಂತ್ರಿಸುತ್ತಾರೆ. ಇದೇ ತುಲಾ ರಾಶಿಯವರ ಸೌಂದರ್ಯ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.